ಎಲೆಕ್ಟ್ರಾನ್ ಇಸ್ ಜಸ್ಟ್ ಮೂವಿಂಗ್ ಲೈಕ್ ಎ ಪ್ರೊಜೆಕ್ಟೈಲ್. ಇದನ್ನ ಶಾರ್ಟ್ ಮಾಡ್ತಾರೆ ಅಂತ 60 ಡಿಗ್ರಿನಲ್ಲಿ ಬಿಸಾಕ್ತಾರೆ. ಅದು ಈಗ ಹೋಗ್ತಾ 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 ಪ್ಲೇಟಿಗೆ ಅಂಟ್ಕೊಳ್ಳಲ್ಲ, ಬಿಕಾಸ್ ಇಟ್ಸ್ ಎ ರಿಪೆಲಿಂಗ್ ಫೀಲ್ಡ್. ಅದು ನೆಗೆಟಿವ್ ಪ್ಲೇಟ್ ಆಗಿರೋದ್ರಿಂದ ಮೇಲೆ ಹಿಂಗೆ ಟಚ್ ಆಗೋದ್ರೊಳಗೆ ಬಂದು ವಾಪಸ್ ಬೀಳ್ತಾರೆ. ಅಂದರೆ ದ ಮ್ಯಾಕ್ಸಿಮಮ್ ಹೈಟ್ ಇಟ್ ರೀಚಸ್ ಈಸ್ ದ ವಿಡ್ತ್ ಆಫ್ ದ ಪ್ಲೇಟ್. ಅಂದರೆ ಅದು ಹೋಗೋ ಟೋಟಲ್ ಹೈಟ್ ಏನಿದೆಯಲ್ಲ ಅದು ದಟ್ ಈಸ್ ಈಕ್ವಲ್ ಟು ದ ವಿಡ್ತ್ ಆಫ್ ದ ಪ್ಲೇಟ್. ಲೆಟ್ಸ್ ಟೇಕ್ ಇಟ್ ಆಸ್ ಡಿ. ಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಪ್ರೊಜೆಕ್ಟೈಲ್ ಮೋಷನಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಹೇಳಿ ನಾವು? ಯು ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಬೈ 2g ಯೂಸ್ ಮಾಡ್ತೀವಿ. ಅಂದರೆ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2g. ಅಥವಾ ಇದನ್ನು ಹೀಗೂ ಬರಿಬೋದು, ಯು ವೈ ಸ್ಕ್ವೇರ್ ಬೈ 2g ಅಂತಲೂ ಬರಿಬೋದು. ಯು ವೈ ಮೀನ್ಸ್ ವೈ ಕಾಂಪೊನೆಂಟ್ ಆಫ್ ಪ್ರೊಜೆಕ್ಟೈಲ್. ಓಕೆ, ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ಇಲ್ಲಿ 2g ಬದಲು ನಾವಿಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯೂಸ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಯೂಸ್ a because the acceleration acting over here is not gravitational, it is electrical. ಹಾಗಾಗಿ 2a ಯೂಸ್ ಮಾಡೋಣ. a ನ ಇಲ್ಲಿ ಒಂದು ಕಡೆ ಸೈಡಿಗೆ ಬರ್ಕೊಂಬಿಡಿ. a is nothing but e q by m, right? e q by m, since it is an electron, it is e by m. ಸೊ ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ ಅವರು? ಓಕೆ, ವೆಲಾಸಿಟಿ ಕೊಟ್ಟಿಲ್ಲ ಅವರು. ದೇ ಹ್ಯಾವ್ ಗಿವನ್ ಕೈನೆಟಿಕ್ ಎನರ್ಜಿ k. k is actually mv square by 2, right? mu square by 2, most strictly speaking. u square ಜಾಗದಲ್ಲಿ 2k by m ಅಂತ ಬರಿಬೋದಾ? u square ಜಾಗದಲ್ಲಿ ಬರಿಬೋದಲ್ಲ 2k by m. ಓಕೆ, u square sin square theta divided by 2 into what is that a? e by m. ಸೊ ಇನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. m u square sin square theta, sin square of 60 degree divided by 2 e. mu square ಜಾಗದಲ್ಲಿ ಡೈರೆಕ್ಟ್ ಆಗಿ ಬರಿಬೋದಾ 2k ಅಂತ? ಅಲ್ಲೇನಾ? mu square by ಜಾಗದಲ್ಲಿ 2k ಅಂತ ಬರಿಬೋದಾ? So in the place of mu square, let's write 2k into sin 60 is how much? Root 3 by 2 whole square, 3 by 4. So 2k into 3 by 4 divided by 2 times e. ಇದನ್ನ 2 1s are 2 2s are 3k by 4 e ಆಗುತ್ತೆ. This is your height. m ಓಕೆ, m ಮೇಲೆ ಹೋಯ್ತಲ್ಲ. ಎಸ್ ಇದೆಯಾ ನೋಡಿ, ಇಲ್ವಾ? Oh, they are asking for electric field. ಕೇಳ್ತಾ ಇರೋದೇನು ಹೇಳಿ? They are asking for electric field, right? So asking for electric field means E ಗೆ ಸಾಲ್ವ್ ಮಾಡಿ. E is equal to 3k by 4 ed. ಇದೆಯಾ? ಅದು ಇಲ್ವಾ? k by 4 ed ಇದೆ. ಯಾವುದು? 3 formats are they have given k by 4 ed, right? ಅದೇ ಮೋರ್ ದ್ಯಾನ್ ಅಂದ್ರೆ ಏನು ಗೊತ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರ್ಬೇಕು ಅಂತ, ಮ್ಯಾಕ್ಸಿಮಮ್ ಹೈಟ್ ಏನು ಬರುತ್ತಲ್ಲ, ಮ್ಯಾಕ್ಸಿಮಮ್ ಹೈಟ್ ಇಲ್ಲಿ ತನಕ ಹೋಗ್ಬೇಕು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟಿರ್ಬೇಕು, ಆಯ್ತಾ? ಅದಕ್ಕಿಂತ ಜಾಸ್ತಿ ಇರಬೇಕು. 3 times 4 ed ಬೇಕು ಅಂತ ಹೇಳ್ತಾ ಇದೆ. ಅಂದ್ರೆ k by 4 ed ಗಿಂತ 3 ಪಟ್ಟು ಇರಬೇಕು ಅಂತ ಆಯ್ತು. The actual field is
3K/4ED, ಇಟ್ ರಿಕ್ವೈರ್ಸ್ ಹೌ ಮಚ್ ಮೋರ್, ಎಷ್ಟಕ್ಕಿಂತ ಯಾವುದಕ್ಕಿಂತ ಜಾಸ್ತಿ ಇರಬೇಕು ಅಂತ ಕೇಳ್ತಾ ಇದೆ. 4/K/4ED ಗಿಂತ ಜಾಸ್ತಿ ಇರಬೇಕು ಅಂತ ಹೆಂಗೆ ಹೇಳಕ್ಕಾಗಲ್ಲ, ಹೇಳಕ್ ಬರಲ್ಲ. ಅಂದ್ರೆ ಇದು ಎಕ್ಸಾಕ್ಟ್ಲಿ ಇಲ್ಲಿ ತನಕ ಹೋಗ್ಬೇಕಂದ್ರೆ ಫೀಲ್ಡ್ ಎಷ್ಟು ಇರಬೇಕು, ನಾವು ಇಲ್ಲಿ ಮ್ಯಾಕ್ಸಿಮಮ್ ಫೀಲ್ಡ್ ಅನ್ನು ಕೊಟ್ಟಿದ್ದೀವಿ. ಇದು ಹೋಗಿ ಹಿಂದೆ ಜಸ್ಟ್ ಟಚ್ ಆಗಿ ವಾಪಸ್ ಬರಬೇಕು ಅಂದ್ರೆ ಫೀಲ್ಡ್ ಎಷ್ಟು ಇರಬೇಕು ಅಂತ ಕೇಳಿದ್ದಾರೆ. ವಿ ಹ್ಯಾವ್ ಗಿವನ್ ಹೌ ಮಚ್ ಫೀಲ್ಡ್ ಇಸ್ ರಿಕ್ವೈರ್ಡ್, ಇಷ್ಟೇ ಫೀಲ್ಡ್ ಬರುತ್ತೆ ಅಂತ ಗೊತ್ತಾಗಿದೆ ನಮಗೆ. 3 times 4/KED, 3 times K/4ED is the field. Magnitude of electric field will be more than ಬಿಡಿ, ನಾನು ಆಮೇಲೆ ಹೇಳಿ ನೋಡ್ಕೊಂಡು ಬಂದ್ಬಿಟ್ಟು. The electric field at a distance of 20 cm from the center of a dielectric sphere of radius 10 cm. The electric field at a distance of 20 cm from the center of a dielectric sphere of radius, how much? 10 cm, is 100 volt per meter. That is the electric field. 100 volt per meter is the electric field on its surface. Then E at 3 cm distance from the center of the square is center of the sphere. So electric field 10 cm ನಲ್ಲಿ 100 volt per meter ಇದೆ on the surface. ಅವ್ರು ಕೇಳ್ತಾ ಇರೋದು ಒಳಭಾಗದಲ್ಲಿ ಚಾರ್ಜ್ಡ್, ಇಲ್ಲೊಂದು ಸ್ವಲ್ಪ ಯೋಚನೆ ಮಾಡ್ಬೇಕು. ಚಾರ್ಜ್ಡ್ ಸ್ಪಿಯರ್ ಅಂತ ಏನು ಹೇಳ್ತೀವಲ್ಲ ನಾವು, ಚಾರ್ಜ್ಡ್ ಸ್ಪಿಯರ್ ಆಗಿದ್ರೆ, ಇಫ್ ಇಟ್ ಇಸ್ ಎ ಮೆಟಾಲಿಕ್ ಸ್ಪಿಯರ್, then electric field inside the sphere is 0 ಅಲ್ವಾ? ಅದನ್ನೇ ತಾನೇ ಕೇಳ್ತಾ ಇರೋದು. ಚಾರ್ಜ್ಡ್ ಸ್ಪಿಯರ್ 10 cm ದೂರ ರೇಡಿಯಸ್, ಅವ್ರು ಕೇಳ್ತಾ ಇರೋದು 3 cm ದೂರದಲ್ಲಿ ಅಂದ್ರೆ ಇಟ್ ಇಸ್ ಇನ್ಸೈಡ್ ದ ಸ್ಪಿಯರ್ ತಾನೆ. ಇನ್ಸೈಡ್ ದ ಸ್ಪಿಯರ್ ಅಂತ ತಗೊಳ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಬಿ ಎ ಮೆಟಾಲಿಕ್ ಸ್ಪಿಯರ್. ಆದ್ರೆ ಅವ್ನು ಕೊಟ್ಟಿರೋದು ಡೈಎಲೆಕ್ಟ್ರಿಕ್ ಸ್ಪಿಯರ್ ಅಂತ. ಡೈಎಲೆಕ್ಟ್ರಿಕ್ ಸ್ಪಿಯರ್ ಅಂದ್ರೆ ಏನು? ಇನ್ಸುಲೇಟರ್. ಮೆಟಾಲಿಕ್ ಸ್ಪಿಯರ್ಗಳ ಕತೆ ಬೇರೆ, ಡೈಎಲೆಕ್ಟ್ರಿಕ್ ಸ್ಪಿಯರ್ಗಳ ಕತೆ ಬೇರೆ. ಡೈಎಲೆಕ್ಟ್ರಿಕ್ ಸ್ಪಿಯರ್ಗಳಿಗೆ ನಾವು ಇದನ್ನ ಅಪ್ಲೈ ಮಾಡಬೇಕು ಅಂತ ಹೋದಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಡೈಎಲೆಕ್ಟ್ರಿಕ್ ಸ್ಪಿಯರ್ಗಳ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R³ ಇರುತ್ತೆ. ಯಾವ ತರ ಅಂತ ನೋಡೋಣ. E is equal to 1/4πε0 Q/R² ತಾನೆ ಇದು ಫಾರ್ಮುಲಾ. ಸರ್ಫೇಸ್ ಮೇಲ್ಗಡೆ ಇರುವ ಯಾವುದೇ ಫೀಲ್ಡಿನ ಫಾರ್ಮುಲಾ Q/R², ಸ್ಮಾಲ್ r² ತಗೋಣ ಅಟ್ ಎನಿ ಡಿಸ್ಟೆನ್ಸ್. ಓಕೆ, ಇಲ್ಲಿ Q ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಡೈಎಲೆಕ್ಟ್ರಿಕ್ ಇವುಗಳ ಮೇಲ್ಗಡೆ ಚಾರ್ಜು ಒಂದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅದು ಯೂನಿಫಾರ್ಮ್ ಅಂತ ಏನಾದ್ರು ಹೇಳಿದನಲ್ಲಿ ಫ್ರಮ್ ದ ಸೆಂಟರ್ ಆಫ್ ಎ ಡೈಎಲೆಕ್ಟ್ರಿಕ್ ಸ್ಪಿಯರ್ ಆಫ್ ರೇಡಿಯಸ್ ಈಸ್ 100 volt per meter. ಡೈಎಲೆಕ್ಟ್ರಿಕ್ ಸ್ಪಿಯರ್ನಲ್ಲಿ ಚಾರ್ಜ್ ಯೂನಿಫಾರ್ಮ್ಲಿ ಎಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಈಗ ನೀವೆಲ್ಲ ಹಿಂಗೆ ರೂಮ್ ಒಳಗಡೆ ತುಂಬಿಕೊಂಡಿರ್ತೀರಿ, ಹಾಗೆ ಚಾರ್ಜ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಅನ್ಕೊಂಡ್ರೆ, ದೇರ್ ವಿ ಹ್ಯಾವ್ ಟು ಟೇಕ್ ಚಾರ್ಜ್ ಡೆನ್ಸಿಟಿ. ನಾವು ಇಲ್ಲಿ ಚಾರ್ಜ್ ಡೆನ್ಸಿಟಿಯನ್ನು ತಗೋಬೇಕಾಗುತ್ತೆ. ರೋ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿದ್ರೆ Q/ವಾಲ್ಯೂಮ್, ಕರೆಕ್ಟಾ? ಟೋಟಲ್ ಚಾರ್ಜ್ ಬೈ ವಾಲ್ಯೂಮ್ ತಗೋಬೇಕು. ಈಗ ಹೇಗಪ್ಪ ಅಂದ್ರೆ ಟೋಟಲ್ ವಾಲ್ಯೂಮ್ ಗೊತ್ತಿದೆ ನನಗೆ, ನಂಬರ್ ಗೊತ್ತಿಲ್ಲ. ವಾಲ್ಯೂಮ್ ಅಂದ್ರೆ ಗೊತ್ತಲ್ಲಪ್ಪ, ಒಂದು ಬೆಂಚಲ್ಲಿ 3 ಜನ, ಇದು ವಾಲ್ಯೂಮ್ ಗೊತ್ತಾಯ್ತಾ? ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, 10 ಬೆಂಚ್ ಇದಾವೆ ಅಂತ ಗೊತ್ತಷ್ಟೇ. ಸೊ ಒಂದು ಬೆಂಚಲ್ಲಿ 3 ಜನ ಅಂದರೆ 10 ಬೆಂಚ್ 30 ಜನ ಆಯ್ತಲ್ಲ. ಸೊ ಇನ್ ದಟ್ ವೇ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಟೋಟಲ್ ಚಾರ್ಜ್ ಈಸ್ ಈಕ್ವಲ್ ಟು ರೋ ವಿ, ಕರೆಕ್ಟಾ? ಟೋಟಲ್ ಚಾರ್ಜ್ ಈಸ್ ಈಕ್ವಲ್ ಟು ರೋ ಇಂಟು ವಿ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಇದನ್ನು ಈ ಥರ ನೀವು ಅದನ್ನ ಅರ್ಥ ಮಾಡಿ. ಸೊ ಇಲ್ಲಿ Q is equal to rho into V. What is rho? You don't know. ನಿಮಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಇವಾಗ ಇದನ್ನ ರೋ ಇಂಟು ವಾಲ್ಯೂಮ್ ಆಫ್ ದ ಸ್ಪಿಯರ್ಗೆ ಏನಪ್ಪ ಫಾರ್ಮುಲಾ? 4/3 πr³, ಕರೆಕ್ಟಾ? 4/3 πr³ ಇಸ್ ದ ಫಾರ್ಮುಲಾ. ನಾವಿಲ್ಲಿ ಚಾರ್ಜಿನ ಜಾಗದಲ್ಲಿ ಅದನ್ನು ಹಾಕೋಣ. E is equal to 1/4πε0 ಇಂಟು Q ಜಾಗದಲ್ಲಿ ರೋ ಇಂಟು 4/3 πr³ ಡಿವೈಡೆಡ್ ಬೈ R² ಹಾಕೋಣ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡಿ. ಈಗ ನಾವು ಸರ್ಫೇಸಿನ ಮೇಲೆ ನಾವು ಇದನ್ನ ನೋಡ್ತಾ ಹೋದ್ರೆ, ಇಫ್ ಯು ಲುಕ್ ಅಟ್ ದ ಸರ್ಫೇಸ್, ಸ್ಪಿಯರ್ನ ಸರ್ಫೇಸ್ ಮೇಲೆ ನೀವು ನೋಡ್ತಾ ಹೋದ್ರೆ, ಅಥವಾ ಇದನ್ನ ಒಂದು ಜನರಲ್ ಫಾರ್ಮುಲಾ ಬರ್ಕೊಳ್ಳೋಣ. 4 ಗೆಟ್ ಕ್ಯಾನ್ಸಲ್ಡ್ ಕ್ಯಾನ್ಸಲ್ ಆಗುತ್ತಲ್ಲ, 4 ವಿಲ್ ಗೆಟ್ ಕ್ಯಾನ್ಸಲ್. 1/3
3 pi epsilon naught ಪೈನು ಕೂಡ ಕ್ಯಾನ್ಸಲ್ ಆಗುತ್ತಲ್ವಾ 1 by pi ಕೂಡ ಕ್ಯಾನ್ಸಲ್ ಆಗುತ್ತೆ 1 by 3 epsilon naught 1 by 3 epsilon naught into ಕಾಣಿಸ್ತಾ ಇಲ್ಲ let me write it here. E is equal to 1 by 4 pi epsilon naught into 4 by 3 pi r cube divided by r square. 4 cancel, pi cancel. So it is into rho, correct? Rho into r cube divided by 3 epsilon naught r square. ಇಲ್ಲಿ ಎಲ್ಲರೂ ಕಾನ್ಸ್ಟೆಂಟ್ ನೋಡ್ರಿ, ಯಾವ ಕಾನ್ಸ್ಟೆಂಟ್? ರೋ ಕಾನ್ಸ್ಟೆಂಟ್, ಆರ್ ಕಾನ್ಸ್ಟೆಂಟ್, ಎಪ್ಸಿಲಾನ್ ನಾಟ್ ಕಾನ್ಸ್ಟೆಂಟ್, 3 ಕಾನ್ಸ್ಟೆಂಟ್. ಹಾಗಾಗಿ E is inversely proportional to r square ಆಗುತ್ತೆ. ಅಂದ್ರೆ it is inversely proportional to distance square. Okay, ಇದನ್ನ ನೀವು ಸರ್ಫೇಸ್ ಅಂತಾನೆ ತಗೊಳ್ಳೋದಾರೆ. If you take it as on the surface small r is equal to capital R, then ES is equal to rho r cube divided by 3 epsilon naught into r square ಆಗಿ r cube ಕೊಟ್ಟೋಯ್ತು. ಅಲ್ಲಿಗೆ ES is directly proportional to R. So electric field inside the dielectric sphere is directly proportional to its radius. ಅಂತ ಗೊತ್ತಾಗ್ತಾ ಇದೆ. If you use this formula, ಈ ಫಾರ್ಮುಲಾನ ಉಪಯೋಗಿಸ್ಕೊಳ್ಳಿ. ಈ ಫಾರ್ಮುಲಾನ ಉಪಯೋಗಿಸ್ಕೊಂಡು ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ ನೋಡಿ. E is equal to rho r cube. Do you know the r cube? Radius ಕೊಟ್ಟಿದಾರಲ್ಲ ಅವರು. Yes. ಚಾರ್ಜ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಅವರು. ES ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ ಇವರು 100 3 into 3 epsilon naught ಹಂಗೆ ಇಟ್ಕೋ divided by 10 centimeter. Calculate rho here. 10 ones are 10 tens are 10 into 3 epsilon naught ಬರುತ್ತೆ. ರೋ ಜಾಗದಲ್ಲಿ 10 into 3 epsilon naught 10 cube divided by 3 epsilon naught into 9. 3 epsilon naught ಹೋಯ್ತು. 10 into 10 cube is 10 to the power 4 by 9. ಬರುತ್ತಾ? power 4 by 9 ಬರ್ತಲ್ಲ. ಏನ್ ಮಾಡಿದೆ ಗೊತ್ತಾಯ್ತಲ್ಲಿ? ಈಗ ಫಸ್ಟ್ ES ಕಂಡು ಹಿಡ್ಕೊಳ್ಳೋಣ. ES ಹೆಂಗ್ ಕಂಡು ಹಿಡ್ಕೊಳ್ತೀಯಪ್ಪ? ಆನ್ ದ ಸರ್ಫೇಸ್ ಕಂಡು ಹಿಡ್ಕೊಳ್ಳೋಣ. ಆನ್ ದ ಸರ್ಫೇಸ್ ಯಾವ್ದು ಕಂಡು ಹಿಡ್ಕೊಳ್ತೀಯ? ಏನ್ ಫಾರ್ಮುಲಾ ಬಂತದಕ್ಕೆ? ರೋ ಬೈ 3 ಎಪ್ಸಿಲಾನ್ ನಾಟ್ ಆರ್ ಬಂತಾನೆ. ಇಲ್ಲಿ ES ವ್ಯಾಲ್ಯೂ ಗೊತ್ತಿದೆ 100 ಅಂತ, ಕರೆಕ್ಟಾ? ರೋ ವ್ಯಾಲ್ಯೂ ಗೊತ್ತಿಲ್ಲ, ಆರ್ ವ್ಯಾಲ್ಯೂ ಗೊತ್ತಿದೆ.
3 ಎಪ್ಸಿಲಾನ್ ನಾಟ್ ವ್ಯಾಲ್ಯೂನು ಗೊತ್ತಿದೆ. ನಾವು ರೋ ಕಂಡುಹಿಡ್ಕೊಂಡ್ರೆ 3 ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಆರ್ ಇಂಟು 100 ಆಗುತ್ತೆ ತಾನೇ ಇದು. ಇದನ್ನ ಒಂದು ಕಡೆ ಕರೆಕ್ಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಆನ್ ಇನ್ಸೈಡ್ ದ ಸರ್ಫೇಸ್ 3 ಸೆಂಟಿಮೀಟರ್ ದೂರದಲ್ಲಿ ಏನು ಫಾರ್ಮುಲಾ ಬರುತ್ತೆ? ವಾಟ್ ವಿಲ್ ಬಿ ದ ಫಾರ್ಮುಲಾ? ಇಲ್ಲಿದೆ ನೋಡಿ ಫಾರ್ಮುಲಾ ಅಂತ ಹೋಯ್ತು. ರೋ ಇಂಟು ಆರ್ ಕ್ಯೂಬ್ ಡಿವೈಡೆಡ್ ಬೈ ರೋ ಇಂಟು ಆರ್ ಕ್ಯೂಬ್ ಡಿವೈಡೆಡ್ ಬೈ ಇಲ್ಲಿದೆ ನೋಡಿ ರೋ ಇಂಟು ಆರ್ ಕ್ಯೂಬ್ ಡಿವೈಡೆಡ್ ಬೈ 3 ಎಪ್ಸಿಲಾನ್ ನಾಟ್ ಇಂಟು ಆರ್ ಸ್ಕ್ವೇರ್. ಕರೆಕ್ಟಾ? ರೋ ಜಾಗದಲ್ಲಿ ಇದನ್ನು ಹಾಕ್ತೀವಿ. 3 ಎಪ್ಸಿಲಾನ್ ನಾಟ್ ಇಂಟು 100 ಡಿವೈಡೆಡ್ ಬೈ ಆರ್ ಇಂಟು ಆರ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮಾಡ್ತೀವಿ. ಇಲ್ಲಿ ಆರ್ ಹೋಯ್ತಾ? 3 ಎಪ್ಸಿಲಾನ್ ಹೋಯ್ತಾ? ಸೊ ವಾಟ್ ರಿಮೈನ್ಡ್ ಈಸ್ 100 ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಸ್ಮಾಲ್ ಆರ್ ಸ್ಕ್ವೇರ್. ಅಂದ್ರೆ 100 ಇಂಟು ವಾಟ್ ಈಸ್ ಕ್ಯಾಪಿಟಲ್ ಆರ್ 10 ಸ್ಕ್ವೇರ್ divided by small r square is 3 square. So 10 to the power 4 by 9 ಬಂತು. ಅರ್ಥ ಆಯ್ತಾ? ಇದನ್ನು ಮಾಡಬೇಕು. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ ನಿಮಗೆ? ಫಸ್ಟು ಡೈಎಲೆಕ್ಟ್ರಿಕ್ ಸ್ಪಿಯರಿಗೂ ಮೆಟಾಲಿಕ್ ಸ್ಪಿಯರ್ಗೂ ವ್ಯತ್ಯಾಸ ಇದೆ. ಮೆಟಾಲಿಕ್ ಸ್ಪಿಯರ್ನಲ್ಲಿ ನೀವು ಎಷ್ಟೇ ಚಾರ್ಜನ್ನು ಒಳಗೆ ತುಂಬಿಸಿದ್ರು ಮೆಟಾಲಿಕ್ ಸ್ಪಿಯರ್ನಲ್ಲಿ ಎಲ್ಲ ಚಾರ್ಜ್ ಎಲ್ಲೋ ಕುತ್ಕೊಳ್ಳುತ್ತೆ, ಆನ್ ದ ಸರ್ಫೇಸ್ ಕುತ್ಕೊಳ್ಳುತ್ತೆ. ಡೈಎಲೆಕ್ಟ್ರಿಕ್ ಸ್ಪಿಯರ್ ಅಂದರೆ ಉದಾಹರಣೆಗೆ ನಿಮ್ಮ ಒಂದು ಕಬ್ಬಿಣದ ಗುಂಡಾರ, ಒಂದು ಪ್ಲಾಸ್ಟಿಕ್ ಬಾಲ್ ತಗೊಳ್ಳಿ, ಸಾಲಿಡ್ ಇರಬೇಕು, ಹಾಲೋ ಇರಬಾರ್ದು. ಒಂದು ಪ್ಲಾಸ್ಟಿಕ್ ಬಾಲ್ ತಗೊಳ್ಳಿ ಅಥವಾ ಒಂದು ಬಟ್ಟೆ ಬಾಲ್ ತಗೊಳ್ಳಿ. ಸೊ ಅದರಲ್ಲಿ ಒಳಗಡೆ ಏನಿರುತ್ತೆ ಹೇಳಿ? ಮ್ಯಾಟರ್ ಇರುತ್ತೆ, ಇಟ್ಸ್ ನಾಟ್ ಹಾಲೋ. ಅದ್ರ ಒಳಗಡೆ ಚಾರ್ಜ್ ಇತ್ತು ಅಂದರೆ ಅದೆಲ್ಲ ಹೋಗಿ ಸರ್ಫೇಸ್ ಮೇಲೆ ಕುತ್ಕೊಳ್ಳಲ್ಲ, ಅದು ಒಳಗೆ ಅಲ್ಲಲ್ಲೇ ಇರುತ್ತದು. ಗೊತ್ತಾಯ್ತಾ? ಯಾಕೆ ಅಂತ ಹೇಳಿದ್ರೆ ಡೈಎಲೆಕ್ಟ್ರಿಕ್ಗಳಲ್ಲಿ ಚಾರ್ಜ್ಗಳು ಮೂವ್ ಆಗ್ತವ. ದೇ ಆರ್ ಅನೇಬಲ್ ಟು ಮೂವ್ ಇನ್ಸೈಡ್ ದ ಡೈಎಲೆಕ್ಟ್ರಿಕ್ಗಳಲ್ಲಿ ಹಂಗೆಲ್ಲ ಮೂವ್ ಆಗಲ್ಲ ಅವು. ಅದೇ ಮೆಟಾಲಿಕ್ ಕಂಡಕ್ಟರ್ ಒಳಗಡೆ ನೀವು ಒಂದು ಕಬ್ಬಿಣದ್ದು ಶಾರ್ಟ್ ಪುಟ್ ಎಸಿತಾರಲ್ಲ, ಆ ಥರದೊಂದು ಕಬ್ಬಿಣದ ಬಾಲ್ನ ಒಳಗಡೆ ಚಾರ್ಜ್ ಕೊಟ್ರಿ ಅಂದರೆ ಆಲ್ ಚಾರ್ಜಸ್ ಕೆನಾಟ್ ರಿಮೈನ್ ಇನ್ಸೈಡ್. ನೀವೇ ಯೋಚನೆ ಮಾಡಿ, ನೀವೆಲ್ಲ ಚಾರ್ಜಸ್ಗಳಾದರೆ ನಿಮ್ಮನ್ನೆಲ್ಲ ಒಟ್ಟಿಗೆ ಹೆಂಗೆ ಕೂಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಆಲ್ ಆಫ್ ಯು ರಿಪೆಲ್ ಈಚ್ ಅದರ್. ನಿಮ್ಮನ್ನು ನೀವು ರಿಪೆಲ್ ಮಾಡ್ಕೋತೀರಾ. ಈ ರೂಮ್ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನೀವೇನು ಮಾಡ್ತೀರಾ? ಎಲ್ಲರೂ ಗೋಡೆ ಗಂಟ್ಕೋತೀರಾ ಹೋಗಿ. ಕರೆಕ್ಟ್ ತಾನೆ? ಸೆಂಟ್ರ್ ಖಾಲಿ ಜಾಗ ಉಳಿಯುತ್ತೆ, ಎಲ್ಲರೂ ಗೋಡೆಗೆ ಹೋಗಿ ಅಂಟ್ಕೊಂಡಿರ್ತೀರ. ಸೊ ಇಟ್ ಮೀನ್ಸ್ ಆಲ್ ಆಫ್ ಯು ವಿಲ್ ಗೋ ಟು ದ ಸರ್ಫೇಸ್. ನೀವೆಲ್ಲರೂ ಸರ್ಫೇಸಿಗೆ ಹೊರಟೋಗ್ತೀರಾ ಬಿಕಾಸ್ ಯು ಆರ್ ಕೇಪಬಲ್ ಆಫ್ ಮೂವಿಂಗ್ ಇನ್ಸೈಡ್ ದ ಕಂಡಕ್ಟರ್. ಅದೇ ನೀವೊಂದು ಡೈಎಲೆಕ್ಟ್ರಿಕ್ ಆಗಿದ್ದರೆ, ಇಫ್ ಯು ಆರ್ ಎನ್ ಇನ್ಸುಲೇಟರ್, ದೆನ್ ಯು ಆರ್ ಅನೇಬಲ್ ಟು ಮೂವ್. ನೀವು ಒಬ್ರನ್ನೊಬ್ರು ರಿಪೆಲ್ ಅಂತೂ ಮಾಡ್ತೀರಿ, ಇಲ್ಲ ಅಂತಲ್ಲ, ಆದರೆ ನೀವು ಸರ್ಫೇಸ್ಗೆ ಹೋಗೋಕ್ಕಾಗಲ್ಲ. ನೀವು ಅಲ್ಲಲ್ಲೇ ಡಿಸ್ಟ್ರಿಬ್ಯೂಟ್ ಆಗ್ತೀರಾ ಅಷ್ಟೇ. ಸ್ವಲ್ಪ ದೂರ ಕುತ್ಕೋತೀರಾ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಮಾಡ್ಕೊಳಕ್ಕಾಗಲ್ಲ. ಮೀನ್ಸ್ ಇನ್ಸೈಡ್ ದ ಡೈಎಲೆಕ್ಟ್ರಿಕ್ ಸ್ಪಿಯರ್ ದ ಚಾರ್ಜ್ ಇಂಟೆನ್ಸಿಟಿ ಈಸ್ ನಾಟ್ ಝೀರೋ. ನೀವೇನಾದರೂ ಇಂಥದ್ದೊಂದು ಡೈಎಲೆಕ್ಟ್ರಿಕ್ ಸ್ಪಿಯರ್ನ ಒಳಗಡೆ ಬಂದು ನೀವು ನೋಡೋದಾದರೆ ಅದರ ಒಳಭಾಗದಲ್ಲಿ ಚಾರ್ಜ್ ಇಂಟೆನ್ಸಿಟಿ ಝೀರೋ ಆಗಿರಲ್ಲ, ಇರುತ್ತೆ. ಇಟ್ ವಿಲ್ ನಾಟ್ ಬಿ ಝೀರೋ ಲೈಕ್ ಮೆಟಲ್ಸ್. ಹಾಗಿದ್ರೆ ಎಷ್ಟಿರುತ್ತೆ ಅದು? ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಈ ಥರದ ಟ್ರೀಟ್ಮೆಂಟ್ಗೆ ಹೋಗ್ಬೇಕು. ಏನದು? ಇಲ್ಲಿ ಚಾರ್ಜು ಅಂತ ಲೆಕ್ಕ ಮಾಡೋಕ್ಕೆ ಬರಲ್ಲ. ದೇರ್ ಇಸ್ ಎ ಚಾರ್ಜ್ ಡೆನ್ಸಿಟಿ. ನೀವು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿ ಕೂತಿದ್ದೀರಿ, ಒಂದೊಂದು ಬೆಂಚಲ್ಲಿ 3 ಜನ ಅಂತ ಕೂತಿದ್ದೀರಿ, ದಟ್ ಈಸ್ ದ ಚಾರ್ಜ್ ಡೆನ್ಸಿಟಿ. ಟೋಟಲ್ ಚಾರ್ಜ್ ಪ್ರೆಸೆಂಟ್ ಇನ್ ಎ ಬೆಂಚ್, ಟೋಟಲ್ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ತಗೋತೀವಿ. ಟೋಟಲ್ ಚಾರ್ಜ್ ಅಂದರೆ ಏನಾಗುತ್ತೆ? ಅಲ್ಲಿಗೆ ಚಾರ್ಜಿನ ಜಾಗದಲ್ಲಿ ರೋ ವಿ ಬರುತ್ತೆ, ಡೆನ್ಸಿಟಿ ಇಂಟು ವಾಲ್ಯೂಮ್ ಬರುತ್ತೆ. ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್? ಇಸ್ 4/3 pi r². ಅದನ್ನು ಇಲ್ಲಿ ಸಾಲ್ವ್ ಮಾಡ್ತೀವಿ. ಸೊ ಇನ್ ದ ಪ್ಲೇಸ್ ಆಫ್ ಚಾರ್ಜ್ ವಿ ಹ್ಯಾವ್ ಪ್ಲೇಸ್ಡ್ ರೋ ಇಂಟು ವಾಲ್ಯೂಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಸ್ ದ ಡಿಸ್ಟೆನ್ಸ್ ಇಂದ, ಅದು ಕೂಲಂಬಿಯನ್ ಫಾರ್ಮುಲಾದಿಂದ ಬರೋದು. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಯು ವಿಲ್ ಗೆಟ್ ದಿಸ್ ಇಕ್ವೇಷನ್. ಇದು ಯಾವುದೇ ಜಾಗದಲ್ಲಿ ಇರುವ ಎಲೆಕ್ಟ್ರಿಕ್ ಫೀಲ್ಡ್ನ ಇಕ್ವೇಷನ್. ಡೈಎಲೆಕ್ಟ್ರಿಕ್ ಸ್ಪಿಯರ್ನ ಒಳಗಿರ್ಬೋದು, ಹೊರಗಿರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು, ಯಾವುದೇ ಜಾಗದಲ್ಲಾದರೂ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಬೇಕು ಅಂದರೆ ವಿ ಆರ್ ಯೂಸಿಂಗ್ ದಿಸ್ ಇಕ್ವೇಷನ್. ಅರ್ಥ ಆಗ್ತಾ ಇದೆಯಾ? ಸೊ ಆನ್ ದ ಸರ್ಫೇಸ್ ಬಂತು ಅಂದರೆ ಸ್ಮಾಲ್ ಆರ್ ಇದ್ದದ್ದು ಕ್ಯಾಪಿಟಲ್ ಆರ್ ಆಗುತ್ತೆ. ಕರೆಕ್ಟಾ? ಸೊ ಆನ್ ದ ಸರ್ಫೇಸ್ ಯು ಹ್ಯಾವ್ ಗಾಟ್ ದಿಸ್ ಇಕ್ವೇಷನ್. ಅಂತ ಹೋಯ್ತದು ಲೈಕ್ ಅದು ಇಲ್ಲಿದೆ ನೋಡಿ. ಆನ್ ದ ಸರ್ಫೇಸ್ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಟ್ಟು ಯು ಹ್ಯಾವ್ ಗಾಟ್ ದಿಸ್ ಇಕ್ವೇಷನ್. ಬಟ್ ನಿಮಗೆ ಸರ್ಫೇಸ್ ಮೇಲೆ ಎಷ್ಟು ಫೀಲ್ಡ್ ಇದೆ ಅಂತ ಕೊಟ್ಟಿದ್ದಾರಲ್ವ ಅವರು, ದೇ ಹ್ಯಾವ್ ಗಿವನ್ ಹೌ ಮಚ್ ಫೀಲ್ಡ್ ಈಸ್ ದೇರ್ ಆನ್ ದ ಸರ್ಫೇಸ್. ಸೊ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಹೌ ಮಚ್ ವಿಲ್ ಬಿ ಆನ್ ದ ಸರ್ಫೇಸ್. ಸರ್ಫೇಸ್ ಮೇಲ್ಗಡೆ ಎಷ್ಟಿರುತ್ತೆ ಅಂತ ಇಲ್ಲಿ ಮಾಡಿದ್ದೀವಿ. ಇನ್ನೊಂದು ಸರಿ ಬರ್ಬಿಡಲ್ಲ ನೀಟಾಗೆ, ಎಲ್ಲ ಮಿಕ್ಸ್ ಆಗಿದೆ. ಲೆಟ್ಸ್ ರೈಟ್ ಫ್ರಮ್ ಸ್ಟಾರ್ಟ್.
ಬರಲಿಲ್ವಾ? 111 ಎಷ್ಟು ಬಂದ್ರ? 10⁴/9 10,000 by 9 ಎಷ್ಟು ಬರುತ್ತೆ? 11 ಎಷ್ಟು? 1.11 ಇಂಟು 1.11 ಇಂಟು 10⁻³ ಅಲ್ಲಿಗೆ 111 1111 0.11 ಎಷ್ಟು ಬರುತ್ತಾ? ಆಪ್ಷನ್ ಇಲ್ವಲ್ಲ.